ನಮಸ್ತೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಗೈಸ್, ಪ್ರಸ್ತುತ 27ರ ವಯಸ್ಸಿನ ತಾರಾ ಅಂತ ಒಂದು ಸಂಬಂಧ ಬೆಳೆಸಬೇಕು ಹುಡುಗನ ಜೊತೆ ಅಂತ ತೀರ್ಮಾನ ಮಾಡಿರ್ತಾರೆ. ಇದೆಲ್ಲ ಫೇಕಾ? ಬರೀ ಹೆಸರಿಂದನೇ ಹೇಳ್ತೀರಾ, ಇವರ ಡೀಟೇಲ್ಸ್ ಏನು ಹೇಳಲ್ಲ, ಜೊತೆಗೆ ಅವ್ರ ಫೋಟೋ ಕೂಡ ಇಲ್ಲ ಅಂತ ಅಂದ್ಕೊಳ್ತೀರಾ ನೀವು. ಏನಿಲ್ಲ ಗೆಳೆಯರೆ, ಫೋಟೋ ಏನಕ್ಕೆ ಮೆನ್ಷನ್ ಮಾಡಲ್ಲ ಅಂತಂದರೆ, ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋಗಳನ್ನು ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವ್ರು ಹೇಳಲ್ಲ. ಇವರ ಹೆಸರು, ಅಡ್ರೆಸ್ಸು ಕಮೆಂಟ್ ಬಾಕ್ಸಲ್ಲಿ ಮತ್ತು ಜಿಮೇಲ್ ಅಡ್ರೆಸ್ ಪ್ರತಿಯೊಂದು ಕೊಡ್ತೀವಿ, ನಿಮ್ಮನ್ನೇ ಕಾಂಟ್ಯಾಕ್ಟಿಗೆ ಮಾಡಬೇಕು ಅಷ್ಟೇ. ಇವರ ಬೇಸಿಕ್ ಇನ್ಫಾರ್ಮೇಷನ್ ಬಂದು, ಪ್ರಸ್ತುತ ಹಿಂದೂ ಜನ ಆಗಿರ್ತಕ್ಕಂಥ ತಾರಾ ಅವರು ಬಳ್ಳಾರಿನಲ್ಲಿ ವಾಸವಾಗಿರ್ತಾರೆ. ಮನೆಗೆ ಎಲ್ಲ ರೀತಿಯ ಅಡುಗೆ ಕೆಲಸ ಕೂಡ ಬರುತ್ತೆ ಇವರಿಗೆ. ಆ್ಯಂಡ್ ಇವರ ರಾಶಿ ಬಂದುಬಿಟ್ಟು ತುಲಾ ರಾಶಿ. 7 ಲಕ್ಷ ರೂಪಾಯಿಯಷ್ಟು ಆಸ್ತಿಯ ಒಡೆತಿ ಕೂಡ ಈ ಒಂದು ತಾರಾ ಆಗಿರ್ತಾರೆ. ಸಮಸ್ಯೆ ಇಷ್ಟೇ, ಬಳ್ಳಾರಿ ಬಿಟ್ಬಿಟ್ಟು ಬೇರೆ ಒಂದು ಊರಿನ ಹುಡುಗಾಟ ಮಾಡ್ತಿರ್ತಾರೆ ಆನ್ಲೈನಲ್ಲಿ. ಇವಾಗೆಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಆನ್ಲೈನಲ್ಲಿ ಹುಡುಗಾಟ ಮಾಡೋದು. ಇವರ ಒಂದು ಕನಸಿನ ಹುಡುಗ ಈ ರೀತಿ ಇರಬೇಕು ಅಂತ ಅವರ ಒಂದು ಆಶಯ. ನನ್ನ ಹಾಗೆ ಮಾಂಸಾಹಾರಿ ಪ್ರಿಯ ಆಗಿರಬೇಕು. ಆ್ಯಂಡ್ ಅವರಿಗೆ ನಾನು ದಿನಾಲೂ ಬಿರಿಯಾನಿ ಕೂಡ ಮಾಡಿಕೊಡ್ತೇನೆ ಅಂತ ಹೇಳಿರೋದು. ನೀವು ಮಾಂಸ ತಿನ್ನಬೇಕು ಕಂಪಲ್ಸರಿ, ದಿನಾಲೂ ನಿಮಗೆ ಬಿರಿಯಾನಿ ಅಂತ ಮಾಡಿಕೊಡ್ತಾರೆ ಅಂತ ಹೇಳಿರೋದು. ಊಟ ಮಾಡಿ ಚೆಂದವಾಗಿ ಬೆಡ್ರೂಮಲ್ಲಿ ಇಬ್ಬರು ಕೂಡ ಆಟ ಆಡಬೇಕು. ಅರ್ಥ ಆಯ್ತಾ ಸ್ನೇಹಿತರೆ? ಊಟ ಆದ ನಂತರ ಇಬ್ಬರು ಕೂಡ ಬೆಡ್ ಮೇಲೆ ಹೋಗ್ಬಿಟ್ಟು ಚೆಂದವಾಗಿ ಆಟ ಆಡಬೇಕು ಅಂತ ಹೇಳಿದ್ದಾರೆ. ಆ್ಯಂಡ್ ನೀವು ಮಾಡಿದ ಹಾಗೆ ನಾನು ಮಾಡಿಸಿಕೊಳ್ಳುವೆ. ಪ್ರಸ್ತುತ ನನಗೆ ನೋವಾಗ್ತಿದ್ರು ಕೂಡ ನಾನು ತಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ದಾರೆ. ಎಷ್ಟು ಬೇಕಾದರೂ ಮಾಡಿ ಅವ್ರು ಮಾಡಿಸ್ಕೊಳ್ತಾರಂತ ಹೇಳಿದ್ದಾರೆ ನೋಡಿ. ಆದರೆ ನನಗೆ ತುಂಬ ನೋವಾಗುವ ಹಾಗೆ, ತುಂಬ ಉರಿಯುವ ಹಾಗೆ ನೀವು ಮಾಡಬೇಡಿ. ಲೇಟ್ ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಾಡಿ. ಯಾಕಂದರೆ ಆ ಒಂದು ಜಾಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನಗೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಧಾನವಾಗಿ ಮಾಡಿ, ಎಷ್ಟೊತ್ತು ಬೇಕಿದ್ರೂ ಮಾಡಿಸ್ಕೊಳ್ತೀನಿ. ಬಟ್ ಅದಾದ ನಂತರ ರಸ ಚೆಲ್ಲಿದಂತಹ ರಸ ಕೆಳಗಡೆ ಬಿಡಬಾರ್ದು, ನೀವೆಲ್ಲವನ್ನು ಚೀಪಬೇಕು ಅಂತ ಇವ್ರು ಹೇಳಿರೋದು. ನೋಡ್ಕೊಳ್ತಿದ್ರೆ ಇಷ್ಟೇ ನಿಮ್ಮ ಹತ್ರ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನು. ಪ್ರಸ್ತುತ ಬಳ್ಳಾರಿಯ ಒಂದು 2ನೇ ಅಂತಸ್ತಿನ ಮನೆಯಲ್ಲಿ ಇವರು ವಾಸವಾಗಿರೋದು. ಶ್ರೀ gmail.comಗೆ ಮೇಲ್ ಮಾಡಿ, ಇವರಿಗೆ ಡೈರೆಕ್ಟಾಗಿ ಮೆಸೇಜ್ ಹೋಗುತ್ತೆ. ನೀವು ಎಷ್ಟಾಗಿದ್ದರೆ ಮಾತ್ರ ಅವರು ರಿಪ್ಲೈ ಕೊಡ್ತಾರೆ. ಇನ್ನು 2ನೇ ಆಪ್ಷನ್ ಬಂದುಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಇವರು ಇಷ್ಟ ಆಗಿದ್ದಾರೋ ಇಲ್ವೋ ಅಂತ ಎಲ್ಲವನ್ನು ಚೆಕ್ ಮಾಡಿ ಒಬ್ಬರಿಗೆ, ಅಂದರೆ ಒಬ್ಬ ವ್ಯಕ್ತಿಗೆ ರಿಪ್ಲೈ ಕೊಡ್ತಾರೆ. ಈ ಕಡೆ ಬರೋದಾದರೆ ಗೈಸ್, ಲೆಕ್ಸ್ ಎಕ್ಸ್ಪೆನ್ಸಿವ್ ಎಲೆಂಟಾ ಟಾಪ್ ಮಾಡೆಲ್ 147ನಲ್ಲಿ ಈ ಒಂದು ಕಾರನ್ನು ಅವ್ರ ಹತ್ರ ಇರ್ತಕ್ಕಂಥದ್ದು. ಏನಕ್ಕೆ ಈ ಒಂದು ಕಾರನ್ನು ತೆಗೆದುಕೊಂಡಿದ್ದಾರೆ ಅಂತಂದರೆ, ಪ್ರಸ್ತುತ ಇವರಿಗೆ ಸುತ್ತಾಡೋದು ಅಥವಾ ಲಾಂಗ್ ಡ್ರೈವ್ ಹೋಗೋದು ಒಬ್ಬೊಬ್ಬರೇ ಹೋಗೋದಕ್ಕಲ್ಲ, ಯಾರಾದರೂ ಒಬ್ಬರು ಜೊತೆಗೆ ಸಿಗ್ತಾರೆ. ಸಿಕ್ಕೋರನ್ನ ಕರ್ಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟು ಈ ಒಂದು ಲಾಂಗ್ ಎಕ್ಸ್ಪೆನ್ಸಿವ್ ಎಲೆಂಟ್ರಾ ಟಾಪ್ ಮಾಡೆಲಲ್ಲಿ ಕಾರನ್ನು ತೆಗೆದುಕೊಂಡು ಇರ್ತಾರೆ ಸ್ನೇಹಿತರೆ. ಪರ್ಚೇಸ್ ಕೂಡ ಮಾಡಿರ್ತಾರೆ. 147 HP ಈ ಒಂದು ಲೈನ್ ಇದೆ. ಆ್ಯಂಡ್ 4 ಪವರ್ ಡೆಲಿವರಿ 10 ಆ್ಯಂಡ್ ಇಟ್ ಈಸ್ ದ ಫ್ರಂಟ್ ವೆಲ್ಸ್ ಥ್ರಾಟ್ CVT ಗಾಡ್ ಫ್ಲೋಲ್ ಆ್ಯಂಡ್ ಟೆಕ್ನಾಲಜಿ ಆಫರ್ಡ್ ಅಂತ ಹೇಳಿರ್ತಕ್ಕಂಥದ್ದು. ಒಳ್ಳೆಯ ಒಂದು ಡೀಸೆಂಟಲ್ಲಿ ಇದ್ದರೂ ಕೂಡ ಆ್ಯಂಡ್ ಒಳ್ಳೆಯ ಟೆಕ್ನಾಲಜಿಯಲ್ಲಿ ಈ ಒಂದು ಕಾರನ್ನು ಡಿಸೈನ್ ಕೂಡ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಗೆಟ್ ಬೆಟರ್ ಆ್ಯಂಡ್ ದೆನ್ ವೈ ಆ್ಯಂಡ್ ವೆರಿ ಸ್ಮೂತ್ ಜರ್ನಿ ಕೂಡ ಇದರಲ್ಲಿ ಆಗುತ್ತೆ. ಇದರ ಒಂದು ಟೈರ್ ಕಂಡೀಷನ್ 100% ಆ್ಯಕ್ಟಿವ್ ಆ್ಯಂಡ್ ಸ್ಮೂತ್ ಆಗಿರ್ತಕ್ಕಂಥ ಟೈರ್ ಕಂಡೀಷನ್ ಇದೆ. ಆ್ಯಂಡ್ ಇಲ್ಲಿ ಟಾಪ್ ಮಾಡೆಲಲ್ಲಿ ಬ್ಲ್ಯಾಕ್ ಕಲರಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಇನ್ನು ಇದರ ಒಳಗಡೆ ಬರೋದಾದರೆ, ಆ್ಯಂಡ್ ಒಳಗಿನ ಭಾಗದ ಫ್ಯೂಚರ್ಸ್ಗಳು ಬ್ಲ್ಯಾಕ್ ಕಲರಲ್ಲಿ ಸೀಟ್ಗಳನ್ನು ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಅದೇ ರೀತಿಯಾಗಿ ಈ ಕಡೆ ಸ್ಟೇರಿಂಗ್ ಏನಿದೆ, ಸ್ಟೇರಿಂಗ್ ಅಷ್ಟೇ ಸ್ಮೂತಾಗಿ ಒಂದು ಒಳ್ಳೆಯ ಸ್ಪೆಟಿಕಲ್ ಅಂತ ಏನು ಕರಿತೀವಿ ಆ ರೀತಿಯ ಕೆಲವೊಂದಿಷ್ಟು ಸ್ಪೇಸಲ್ಲಿ ನಾವು ನೋಡ್ಬೋದು. ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಕಾರ್. ಆ್ಯಂಡ್ ಇದರ ಏರ್ ಬ್ಯಾಗ್ ಬಂದುಬಿಟ್ಟು 100% ಪವರ್ಫುಲ್ ಆಗಿರ್ತಕ್ಕಂಥ ಏರ್ ಬ್ಯಾಗ್ ಇದೆ. ಆ್ಯಂಡ್ ಗೇರ್ ಬಾಕ್ಸ್ ಆಟೋಮೆಟಿಕಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥ ಗೇರ್ ಬಾಕ್ಸು. ಒಟ್ಟಲ್ಲಿ 1 2 3 4 5 ಸೀಟ್ಸ್ ಅವೈಲಬಿಲಿಟಿ ಇದೆ, ಸೀಟ್ಸ್ಗಳು ಕೂಡ. ಮತ್ತು AC ಕೂಡ ಆ್ಯಕ್ಟಿವ್ ಆಗಿದೆ ಸ್ನೇಹಿತರೆ. ಇದರ ಇಂಜಿನ್ ಫ್ರೆಶ್ ಆ್ಯಂಡ್ ಒಳ್ಳೆಯ ಒಂದು ಜನರೇಟಿವ್ ಇಂಜಿನ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಅದೇ ರೀತಿಯಾಗಿ ಇನ್ನು CC ನೋಡಿದ್ರೆ 3816 CC ಇದೆ. ದ್ಯಾಟ್ಸ್ ಎಂಡ್ ದಿಸ್ ಕಾರ್ ಫ್ಯೂಚರ್ಸ್ ಅಂತ ಹೇಳಿರೋದು. ಇಷ್ಟೆಲ್ಲ ಕಾರಿನ ಫ್ಯೂಚರ್ಸ್ಗಳು ಉಳ್ಳಂತಹ ಕಾರು ಅವ್ರ ಹತ್ರ ಇರ್ತಕ್ಕಂಥದ್ದು. ಬೇಕಾಗಿಲ್ಲ ನಮಗೆ ಕಾರು ಗೀರು ಅಂತ, ಆದರೆ ಅವರು ಹೇಳಿ ಅನ್ನೋದ್ರ ಕಾರಣದಿಂದ ನಾನು ಹೇಳ್ತಿದ್ದೇನೆ. ನೀವು ಮಾಡಬೇಕಾಗಿರೋದು ಒಂದು ಜಿಮೇಲ್ ಮುಖಾಂತರ ಅವ್ರಿಗೆ ಕಾಂಟ್ಯಾಕ್ಟ್ ತೆಗೆದುಕೊಳ್ಳೋದು, ಇಲ್ಲಾಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು. ಇವತ್ತಿನ ಪ್ರೊಫೈಲ್ ಇದಾಗಿತ್ತು. ಸಿಗ್ತೀನಿ ಮತ್ತೆ.